ಸಿಬಿಐ ತನಿಖೆ ಮಾಡ್ತಾ ಇದಾರಲ್ಲ, ಯಾರು ಸಚಿವರಿದ್ರೆ ಅವರೇ ಬಹಿರಂಗ ಇದು ಮಾಡಲಿ, ತನಿಖೆ ಮಾಡಿ ಪತ್ತೆ ಹಚ್ಚಲು ನೀವ್ಯಾಕೆ ಇದು ಮಾಡ್ತಾ ಇದ್ದೀರಿ? ಈಗ ಅದರಲ್ಲಿ CID ಯಾಕೆ ಕೊಟ್ಟರಿ? ತಕ್ಷಣ ಯಾಕೆ ನೀವು ಒಬ್ಬರಿಗೆ ಅಡಿಷನಲ್ ಚೀಫ್ ಸೆಕ್ರೆಟರಿಗೆ ಈಗ ಕೊಟ್ಟಿದ್ದೀರಿ? ಮೊದಲೇ ಕೊಡಲಿಲ್ಲ? ನಿಮ್ಗೆ ಗೊತ್ತಿರಲಿಲ್ಲ ಅದ್ರವಾಗ ಇದೆಯೋ ಇಲ್ಲೋ? ನಾನೇನೂ ಆರೋಪ ಮಾಡ್ತಾ ಇಲ್ಲ. ಆ DG ಅವ್ರ ಮಗಳು ಅನ್ನೋದೆಲ್ಲ ಪತ್ರಿಕೆಯಲ್ಲಿ ಬಂತಲ್ಲ. ಯಾರಾದರೂ ಒಬ್ಬರು ಎನ್ಕ್ವೈರಿ ಮಾಡೋದಕ್ಕೆ ಹೊಂಟ್ರೆ CID, SP, CID, IG, DG ಅವ್ರನ್ನ ಅಕಸ್ಮಾತ್ ಎನ್ಕ್ವೈರಿ ಮಾಡಬೇಕು, ಅವ್ರನ್ನ ಪ್ರಶ್ನೆ ಮಾಡಬೇಕು ಅಂದ್ರೆ ಅವ್ರನ್ನ ಮಾಡೋಕ್ಕೆ ಸಾಧ್ಯ ಇದೆ? ಹೇಳೋದು ಜವಾಬ್ದಾರಿಯಿಂದ ಮಾತಾಡ್ರಿ. ಪರಮೇಶ್ವರ್ ಅವ್ರನ್ನ ಹಿಂದೆನೂ ನಿಮ್ಮ ಬಗ್ಗೆ ನಾನು ಹೇಳಿದ್ದೀನಿ, ನೀವು ಒಬ್ಬ ಸಭ್ಯ ರಾಜಕಾರಣಿ ಅಂತ ನಾವು ಭಾವಿಸಿದ್ದೇವೆ. ಆ ರೀತಿ ನೀವು ಹಂಗೆ ಹೇಳಿಕೆ ಕೊಟ್ಟರೆ ಅದು ಸರಿಯಾಗಲ್ಲ. ನೀವು ಒತ್ತಡಕ್ಕೆ ಹೇಳಿಕೆ ಕೊಡಬಾರ್ದು ಅಂತನ್ನುವಂಥದ್ದು ನಮ್ಮ ಆಸೆ ಮತ್ತು ಅಪೇಕ್ಷೆ. ಯಾಕಂದರೆ ಯು ಅಪಿಯರ್ ಟು ಬಿ ಸೋ ಫಾರ್ ಯುವರ್ ಬಿಹೇವಿಯರ್ ಇನ್ ದಿ ಪಬ್ಲಿಕ್ ಲೈಫ್ ಈಸ್ ಜೆಂಟಲ್ಮನ್ ಬಿಹೇವಿಯರ್. ಹಾಗಾಗಿ ಇದರಲ್ಲಿ ಬರೇ ಗೃಹ ಮಂತ್ರಿ, ಕರ್ನಾಟಕ ಗೃಹ ಮಂತ್ರಿ ಅಲ್ಲ, ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ಸಂಪೂರ್ಣವಾಗಿ ಈ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಏನು ಹಾಕಿದ್ದಾರೆ ಅಡಿಷನಲ್ ಚೀಫ್ ಸೆಕ್ರೆಟರಿ, ಅವ್ರಿಗೂ ಸ್ಟ್ರಿಕ್ಟಾಗಿ ಹೇಳಬೇಕು. ಯಾವುದೇ ಮುಲಾಜಿಗೊಳಗಾಗಲಾರದೆ ಸತ್ಯವನ್ನು ಅವರು ಹೊರಗೆ ತರಬೇಕು ಮತ್ತು ಅವರೇನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯಲ್ಲಿ, ಸರ್ಕಾರಿ ಎನ್ಕ್ವೈರಿಯಲ್ಲಿ ತೊಗೊಂಬರ್ತಾರೆ ಅದನ್ನು CBIಗೆ ಎಲ್ಲವನ್ನು ವಹಿಸಬೇಕು. ಇನ್ನು ಎರಡನೇದಾಗಿ ರಾಜ್ಯ ಸರ್ಕಾರ